ಜಿಲ್ಲೆಯ ಕುಣಿಗಲ್ ತಾಲೂಕಿನ ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಸಾಕಷ್ಟು ಅವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಪಿಡಿಒ ಗಂಗಮ್ಮ ದೇವಯ್ಯ ಅವರು, ನಾನು ಯಾವುದೇ ರೀತಿ ಅವ್ಯವಹಾರ ಮಾಡಿಲ್ಲ, ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಇಲ್ಲಿನ ಸದಸ್ಯರು ನನ್ನ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ನಾನು ಕಳೆದ 9 ತಿಂಗಳಿನಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್ಕಾರದ ಆದೇಶ ಬಿಟ್ಟು ನಾನು ನಡೆಯುವುದಿಲ್ಲ. ನನ್ನ ಮೇಲೆ ಮಧ್ಯವರ್ತಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಎಲ್ಇಡಿ ಬಲ್ಬ್ 250 ರಿಂದ 300 ಇದ್ದು ಅದನ್ನು 80 ರೂಪಾಯಿಗೆ ಖರೀದಿಸಿದ್ದೀರಾ ಎಂದು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ನಾನು ಆ ರೀತಿ ನಡೆದುಕೊಂಡಿದ್ದರೆ ಪರಿಶೀಲಿಸಿ. ನಾನು ಯಾವುದೇ ರೀತಿ ಕೆಲಸ ಮಾಡಿದರೂ ಸಭೆಯ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದು ಕೆಲಸ ಮಾಡುತ್ತಿದ್ದೇನೆ. ಈಗಾಗಲೇ ನಾನು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಜಾಣಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಇದ್ದ ಮೋಟಾರ್ ಕಳ್ಳತನವಾಗಿದೆ ಎಂದು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದರು. ಪಕ್ಕದ ಗ್ರಾಮದಲ್ಲಿ ಇರುವ ಸಮಸ್ಯೆಗೆ ಆ ಮೋಟಾರ್ ಅನ್ನು ಅಳವಡಿಸಿ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ. ಇದುವರೆಗೂ ನಮ್ಮ ಸದಸ್ಯರು ಯಾರೂ ಸಹ ನನ್ನ ಮೇಲೆ ಆರೋಪ ಮಾಡಿಲ್ಲ. ನನ್ನ ಕರ್ತವ್ಯಕ್ಕೆ ಧಕ್ಕೆ ಬಾರದಂತೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಮಾತನಾಡಿದರು. ನಾನು ಅಧ್ಯಕ್ಷರಾಗಿ 2.5 ವರ್ಷ ಕಳೆದಿದೆ. ಇಲ್ಲಿಯವರೆಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ. ನಮ್ಮ ಗಮನಕ್ಕೆ ತರದೆ ಸೋಷಿಯಲ್ ಮೀಡಿಯಾದವರನ್ನ ಕರೆಸಿ ವಿಡಿಯೋ ಮಾಡಿಸಿದ್ದಾರೆ. ನಮಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸುಖ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ಬೀದಿ ದೀಪದಲ್ಲಿಯೂ ಸಹ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ. ನಮ್ಮ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಾಣಗೆರೆ ಗ್ರಾಮದ ಸದಸ್ಯ ಹನುಮಯ್ಯ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಕುಡಿಯುವ ನೀರಿಗೆ ತೊಂದರೆಯಾದ ಸಂದರ್ಭದಲ್ಲಿ ಪಂಚಾಯಿತಿಗೆ ಕರೆ ಮಾಡಿ ತಿಳಿಸಿದ ತಕ್ಷಣ ನೀರಿನ ಮೋಟಾರನ್ನ ಪಂಚಾಯಿತಿಗೆ ತೆಗೆದುಕೊಂಡು ಬರುತ್ತಾರೆ. ನಂತರ ರಿಜುಲೇಷನ್ ಮಾಡಿ ಬೇರೆಡೆಗೆ ಅಳವಡಿಸಿರುತ್ತಾರೆ. ಅಂದು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಮೋಟಾರ್ ಅನ್ನು ಕಳ್ಳತನ ಮಾಡಿದ್ದೀರಾ ಎಂದು ನನ್ನ ಅಣ್ಣನನ್ನ ಕರೆದುಕೊಂಡು ಹೋಗಿ ವಿಡಿಯೋ ಮಾಡಿದ್ದಾರೆ. ಅವರು ರೈತರಾಗಿದ್ದು ಅವರಿಗೆ ಏನೂ ತಿಳುವಳಿಕೆ ಇಲ್ಲ, ಆದ್ದರಿಂದ ಈ ರೀತಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಮೋಟಾರ್ ಇರುತ್ತದೆ ಎಂದು ಮಾತನಾಡಿದರು. ವರದಿ ನರಸಿಂಹರಾಜು ಟಿ, ಬಿಎಸ್ಪಿ ನ್ಯೂಸ್, ತುಮಕೂರು. ಎಲ್ಲರಿಗೂ ನಮಸ್ಕಾರ ಸರ್. ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಾರ್ವಜನಿಕರೆಲ್ಲರಿಗೂ ಕೂಡ ನಮಸ್ಕಾರ ಸರ್. ತಮ್ಮ ಒಂದು ಗ್ರಾಮ ಪಂಚಾಯತ್ ನಾನು ಕಳೆದ ಏಪ್ರಿಲ್ನಿಂದಲೂ ಸಹ ಗ್ರಾಮ ಪಂಚಾಯತಿ ಇಲ್ಲಿ ಬಂದಿದ್ದೀನಿ ಸರ್. ನನ್ನ ಸರ್ಕಾರಿ ಆದೇಶ ಬಿಟ್ಟು ಮತ್ತು ನನ್ನ ಆರಂಭ ಬಿಟ್ಟು ಯಾವುದೇ ಕಾರಣದ್ದು ಯಾವುದೇ ಆರೋಪ ಆಗಲಿ ಯಾವುದೇ ತಪ್ಪಾಗಲಿ ನಾನು ಮಾಡಿಲ್ಲ ಸರ್. ಕೆಲವರು ಇಲ್ಲ ಸಲ್ಲದ ಮಾತುಗಳು ಆಡಿಕೊಂಡು ಮಧ್ಯವರ್ತಿಗಳು ಕೆಲವರು ಏನೇನೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿರ್ತಾರೆ ಸರ್. ಬಲ್ಬ್ ವಿಚಾರದಲ್ಲಿ ಏನು ಇದು ಮಾಡಿದ್ದಾರೆ ಸರ್, ಏನು ಮಾಡಿದ್ದಾರೆ ಅಂದರೆ ಬಲ್ಬ್ ನೋಡಿ ಸರ್, ಇಲ್ಲಿ LED ಬಲ್ಬು ಬರೀ ಇಲ್ಲ ಸಲ್ಲದ ಮಾತಾಡ್ಕೊಂಡು ಎಲ್ಲಿ ಬೇಕಲ್ಲಿ ಮಾತಾಡ್ತಾರೆ ಸರ್. ಬರೀ 80 ರೂಪಾಯಿ ಬಲ್ಬ್ ಅಂದ್ಬಿಟ್ಟು 250-300 ರೂಪಾಯಿ ಡ್ರಾ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ತಾರೆ ಸರ್. ಇದಕ್ಕೆ MRP ರೇಟ್ ಎಷ್ಟಿದೆ ನೋಡಿ ಸರ್, ದಯವಿಟ್ಟು 250 ರೂಪಾಯಿಂದ 300 ರೂಪಾಯಿವರೆಗೂ ಇದ್ದೇನೆ ಸರ್. ನೀವು ಎಲ್ಲೇ ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೇ ಹಳ್ಳಿಗಳಲ್ಲಿ ನೋಡಿ, ಯಾರ ಮನೆ ತಳವಾರು ನೋಡಿ 250-300 ರೂಪಾಯಿ ಬಲ್ಬ್ ಸರ್ ಇದು LED ಬಲ್ಬು. ಇಲ್ಲ ಸಲ್ಲದ ಸುಮ್ಮನೆ ತಪ್ಪು ಭಾವನೆಯಿಂದ ಹೇಳಿರ್ತಾರೆ ಸರ್. ಬರೀ 80 ರೂಪಾಯಿಗೆ ಯಾರು ಬಲ್ಬ್ ಕೊಡ್ತಾರೆ ಸರ್? LED ಬಲ್ಬ್ ಕೊಡೋಕೆ ಬರುತ್ತಾ ನೋಡಿ ಸರ್, ಇದೇನೆ ನೋಡಿ ಯಾವ ಬಲ್ಬು ಸರ್. ಈ ಹಿಂದೆ ಒಂದು LED ಬಲ್ಬ್ಗೆ ಸಂಬಂಧಪಟ್ಟಂತೆ ಒಂದು ಅಂಗಡಿಯಲ್ಲಿ PDO ಅವರು ಒಂದು ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿ ನಾನು ಯಾವುದೇ ಕಾರಣದಿಂದಲೂ ಸಭೆಯಲ್ಲಿ ತೀರ್ಮಾನ ತಂದು ಮಾಡೋದು ಸರ್. ಯಾವುದೇ ಅಂಗಡಿ ನನ್ನ ಬಿಲ್ಗಳನ್ನ ಯಾವುದು ಕೊಟ್ಟಿಲ್ಲ ಸರ್, ಇನ್ನೂ ಯಾವುದು ಡ್ರಾ ಮಾಡಿಲ್ಲ, ಕೊಟ್ಟಿಲ್ಲ. ಕುಡಿಯೋ ನೀರಿಂದ ಒಂದು ಬಿಟ್ಟರೆ ಸರ್ ನಾನು ಯಾವುದು ಮಾಡಿಲ್ಲ ಸರ್. ಇಂಡೆಂಟ್ ಕೊಡ್ತಾ ಇದ್ದೀವಿ, ತಂದು ಆಗ್ತಿದ್ದಾರೆ ಸರ್. ನಮ್ಮ ಪಂಚಾಯತಿ ವ್ಯಾಪ್ತಿಯ ವಾಟರ್ ಮ್ಯಾನ್ಗಳಿದ್ದಾರೆ, ವಾಟರ್ ಮ್ಯಾನ್ ಪ್ರಕಾರ ಕೊಡ್ತಾ ಇದ್ದೀನಿ ಸರ್. ಸದಸ್ಯರುಗಳು ಕೂಡ ಯಾರು ತೊಗೊಂಡು ಹೋಗ್ತಾ ಇಲ್ಲ ಸರ್. ಸದಸ್ಯರಿಗೆ ಹೇಳ್ತೀನಿ, ಬಟ್ ಅವರ ಇದು ಮಾಡ್ಕೊಂಡು ಆ ವ್ಯಾಪ್ತಿಯಲ್ಲಿ ಹಾಕಿ ಅಂತ ಹೇಳ್ತೀನಿ ಸರ್. ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತಿ ಬಂದು ತಾವುಗಳು ಬಂದು ಎಷ್ಟು ತಿಂಗಳಾಯಿತು? ನಾನು ಬಂದು ಸರ್ ಅದು ಏಪ್ರಿಲ್ ಬಂದೆ ಸರ್. ಜನವರಿಲೇ ನಾನು ಕುಣಿಗಲ್ ತಾಲೂಕಿಗೆ ಬಂದೆ ಸರ್. ಜನವರಿ ಬರುತ್ತೆ ಏನಾಯಿತು ಅಂತಂದರೆ ಅವ್ರು ಏಪ್ರಿಲ್ಗೆ ಹೋಗಪ್ಪ ಅಂತಂದರು. ಇದೇ ಪಂಚಾಯತಿ ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ ಸರ್. ಅವಕಾಶ ಮಾಡಿದ್ರು ಸರ್ ನಾನು ಮಾಡೇ ಮಾಡ್ತೀನಿ ಗ್ರಾಮ ಪಂಚಾಯತ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಏಪ್ರಿಲ್ ತಿಂಗಳಲ್ಲಿ ಇಲ್ಲಿಗೆ ಬಂದೆ ಸರ್. ನಾನು ಏಪ್ರಿಲ್ ತಿಂಗಳಿಂದ 2025-26ನೇ ಸಾಲಿಗೆ ನಾನು ಗ್ರಾಮ ಪಂಚಾಯತಿ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ ಸರ್. ಅದೇ ರೀತಿಯಾಗಿ ಒಂದು ಜಾಣಗೆರೆ ಗ್ರಾಮದಲ್ಲಿ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸರ್. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಕುಡಿಯೋ ನೀರಿನ ಬೋರ್ವೆಲ್ ಇದೆ ಸರ್.
ಅದೇನಾಗಿದೆ ಅಂತಂದರೆ ಬೋರ್ವೆಲ್ಗೆ ನೀರು ಇದನ್ನ ಕಲ್ಲು ಅದೆಲ್ಲ ಹಾಕ್ಬಿಟ್ಟು ಅನ್ನ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಅದ್ರ ಮೇಲೆ ಇದನ್ನ ಹಾಕ್ಬಿಟ್ಟು ಒಂದನ್ನ ಲೆಂತ್ ಬಿಟ್ಟಿದ್ರು ಸರ್. ಅದು ನಿಜ ಸರ್. ಆ ಲೆಂತ್ಗಳನ್ನ ಕುಡಿಯೋ ನೀರಲ್ಲಿ ಹಿಂದೆ ಬೇಸಿಗೆ ಕಾಲದಲ್ಲಿ ನೀರಿಲ್ದಲೇ ಬತ್ತಿ ಹೋಗಿದ್ವು ಅಂತ ಸರ್. ಬತ್ತಿ ಹೋದಂತಹ ಸಮಯದಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಆ ಸಂಬಂಧಪಟ್ಟ ವಾಟರ್ ಮ್ಯಾನು ಎಲ್ಲ ಸೇರ್ಕೊಂಡು ಬೇರೆ ಹಳ್ಳಿಗಳಿಗೆ ಅಷ್ಟು ಲೆಂತ್ಗಳನ್ನ ಬೇರೆ ಹಳ್ಳಿಗಳಿಗೆ ಹಾಕಿದ್ದಾರೆ ಸರ್. ನೋಡಿ ಸರ್, ರೆಜುಲೇಷನ್ ಇದೆ ಸರ್. ಹಿಂದಿದ್ದು ರೆಜುಲೇಷನ್ ಏನಪ್ಪ ಅಂದರೆ ಜಾಣಿಗೆರೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಇರುವ ಕಿರುನೀರು ಸರಬರಾಜು ಯೋಜನೆ ಕೊಳವೆ ಬಾವಿ ಮತ್ತು ಹೋಗಿದ್ದು ಪಂಪ್ ಮೋಟರ್ಗಳನ್ನು ಸ್ಥಳಾಂತರಿಸೋರು ಅಲ್ಲಿಂದ ಸರ್. ಆ ಇದ್ದಂಥ ಸಾಮಗ್ರಿಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿದ್ರು ಸರ್. ಕುಡಿಯೋ ನೀರು ಸಮಸ್ಯೆ ಅದು ಕುಡಿಯೋ ನೀರು ಬಾವಿ ಬತ್ತೋಗಿರೋದ್ರಿಂದ ನೀರಿದ್ದಲೇ ಇರೋದ್ರಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಪ್ಪ ಶಿಫ್ಟ್ ಮಾಡಿದ್ದಾರೆ ಅಂತ ಅಂದರೆ ಸರ್, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಇರುವ ಕಿರುನೀರು ಸರಬರಾಜು ಯೋಜನೆಯ ಕೊಳವೆ ಬಾವಿ ಬತ್ತಿ ಹೋಗಿರುತ್ತದೆ. ಇದರಲ್ಲಿರುವ ಪಂಪು ಮೋಟಾರ್ ಮತ್ತು GI ಪೈಪು ಮತ್ತು ಕೇಬಲ್ ಸ್ಟಾರ್ಟ್ಗಳನ್ನು ಎತ್ತಿ ಗ್ರಾಮ ಪಂಚಾಯಿತಿಗೆ ತಂದು ಅಲ್ಲಿಂದ ಗ್ರಾಮ ಪಂಚಾಯತಿ ತಗೊಂಬಂದ್ರು ಸರ್. ಮೆಟೀರಿಯಲ್ಸ್ ಎತ್ಕೊಂಡು ಈ ಕೆಳಗಿನ ಗ್ರಾಮದಲ್ಲಿ ಬೇಸಿಗೆ ಆಗಿರುವುದರಿಂದ GI ಪೈಪ್ಗಳನ್ನು ಅಳವಡಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಜಾಣಿಗೆರೆ ಗ್ರಾಮದ ಕೆಂಪಸಿದ್ದಯ್ಯನವರ ಮನೆ ಹತ್ತಿರ ಗುಳ್ಳಿಪಾಳ್ಯ ಗ್ರಾಮದಲ್ಲಿ 5 HP ಮೋಟಾರ್ ಇದ್ದು ಇದನ್ನು ಮೇಲೆತ್ತಿ ಜಾಣಿಗೆರೆ ಗ್ರಾಮದ 7.5 HP ಮೋಟರ್ಗಳನ್ನು ಗುಳ್ಳಿಪಾಳ್ಯ ಗ್ರಾಮಕ್ಕೆ ಅಳವಡಿಸುವಂತೆ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಸರ್. ಗುಳ್ಳಿಪಾಳ್ಯಕ್ಕೆ ಆ ಮೆಟೀರಿಯಲ್ ತಗೊಂಡು ಗುಳ್ಳಿಪಾಳ್ಯ ಗ್ರಾಮಕ್ಕೆ ಕಿರುನೀರು ಸರಬರಾಜಿಗೆ ಅಳವಡಿಸಿದ್ದಾರೆ ಸರ್. ಈಗ ತಮ್ಮ ಒಂದು ಹಾಂ ಸರ್ ಹೇಳಿ. ಮಡ್ಕಳ್ಳಿ ಪಂಚಾಯತಿ ಜಾಣಿಗೆರೆ ವಾರ್ಡ್ನ ಸದಸ್ಯ ಸರ್. ನನ್ನ ಹೆಸರು ಹನುಮಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಜಾಣಿಗೆರೆಗೆ 2 ಸದಸ್ಯರಿದ್ದೀವಿ. ಇಬ್ಬರಿಗೂ ಗೊತ್ತಿದೆ ಸರ್ ಇದು ಮೋಟ್ರದ್ದು. ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆಗಡೆ ಅದು ನೀರು ನಿಂತು ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮೋಟ್ರ್ ಎತ್ತಿದ್ದು ಪಂಚಾಯತಿಗೆ ಎತ್ಕೊಂಬರ್ತಾರೆ. ಮೋಟ್ರುಗಳು ನಾವೇನಾದರೂ ಕೆಟ್ಟೋದ್ರೆ ಫೋನ್ ಮಾಡ್ತೀವಿ, ಎತ್ಕೊಂಬರೋರು ಅವರು ರೆಡಿ ಮಾಡೋರು ಅವರು ಬಿಡೋರು ಹೊಸ. ಅದರಂತೆ ಈ ಮೋಟ್ರನ್ನು ಎತ್ಕೊಂಬಂದಿದ್ರು. ಆಮೇಲೆ ರೆಸಲ್ಯೂಷನ್ ಮಾಡಿ ಬೇರೆ ಕಡೆ ಎಲ್ಲ ಬಿಡ್ತಿರ್ತಾರೆ. ಬೇಕು ಅಂತ ಅಂದಾಗ ನಮಗೆ ತಗೊಂಬಂದ್ಬಿಡ್ತಾರೆ ಮೋಟ್ರುಗಳನ್ನ. ಅದೇನಿದ್ರು ಪಂಚಾಯತಿ ಸಂಬಂಧಪಟ್ಟಿದ್ದು. ಅವತ್ತು ಯಾರೋ ನಮ್ಮ ಮೇಲೆ ಇಳಿಸಲ್ದ ಆಪಾದನೆ ಮಾಡಿ ಮೋಟ್ರ್ ಎತ್ಕೊಂಡು ಹೋಗಿ ಕದ್ಬಿಟ್ಟು ಮಾಡ್ಕೊಂಬಿಟ್ಟಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ್ನೇ ಕರ್ಕೊಂಡೋಗಿ ನಮ್ಮ ಅಣ್ಣನ್ನೇ ಮುಂದೆ ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟಾರೆ. ಈಗ ನಮ್ಮ ಅಣ್ಣನ ಬಂದವ್ರು ಕರ್ಕೊಂಬಂದಿದ್ದೀನಿ. ಅದಕ್ಕೆ ಈಗ ಮೋಟ್ರ್ ಎಲ್ಲಿದೆ ಸರ್? ಗೊತ್ತಾಗಲಿಲ್ಲ. ಮೋಟ್ರು ಎಲ್ಲಿದೆ ಸರ್ ಇವಾಗ? ಮೋಟ್ರ್ ಪಂಚಾಯತಿಲಿ ಪಂಚಾಯತಿನಲ್ಲಿದೆ. ಸುಮ್ಮನೆ ಎಲ್ಲ ಸಲದ ಆರೋಪ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಮೋಟ್ರ್ ಕದ್ದಿದ್ದಾರೆ ಅಂತ ಸುಮ್ಮನೆ ಆರೋಪ ಆಗಿದೆ ಅಷ್ಟೇ. ಮೋಟ್ರ್ ಎಲ್ಲೂ ಹೋಗಿಲ್ಲ ನಿಮ್ಮ ಪಂಚಾಯತಿಲೇ? ಮೋಟ್ರುಗಳು ಇಡೀ ಪಂಚಾಯತಿ ಒಳಗೆ ಯಾವುದೇ ಊರು ಮೋಟ್ರುಗಳಾಗಲಿ ಎತ್ತೋದು ಬಿಡೋದು ಪೂರ್ತಿ ಪಂಚಾಯತಿ ಇಲ್ಲಿಗೆ ತಂದ್ಬಿಡ್ತಾರೆ. ಅದರಂತೆ ಅಲ್ಲಿ ನೀರು ಇರಲಿಲ್ವಲ್ಲ, ಎತ್ಕೊಂಬಂದು ಈ ಪಂಚಾಯತಿಗೆ ಎತ್ಕೊಂಬಂದು ನಮಗೆ ಬೇಕು ಅಂದಾಗ ಬಿಡ್ತಾರೆ. ಸೊ ಇಲ್ಲಿ ಆರೋಪ ಮಾಡಿದವ್ರಿಗೆ ಇಲ್ಲಿ ಮೋಟ್ರ್ ಇದೆ ಅಂತೇನು ಗೊತ್ತಿರಲಿಲ್ವಾ ಅಂತ? ಅದೇನು ಗೊತ್ತಿಲ್ಲ ಸರ್, ಯಾಕೆ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಬಂದಿದ್ರೆ ಅಲ್ಲೇ ಊರಲ್ಲೇ ಇದ್ದು ಹೇಳ್ಬಿಡ್ತಿದ್ದು ಏನಾಗಿದೆ ಅಂತ. ಯಾರು ಆರೋಪ ಮಾಡಿ ಇದು ನಿಮ್ಮ ಥರ ಯಾರು TV ಅವ್ರು ಬಂದಿದ್ರಂತೆ ಸರ್, ನಮ್ಗೆ ಗೊತ್ತಿಲ್ಲ ಯಾರು ಬಂದಿದ್ರು ಅಂತ. ಬಂದು ಈ ಥರ ಮಾಡಿಬಿಟ್ಟು ಬಿಟ್ಟಿದ್ರು. ಬಿಟ್ಟಾದ್ಮೇಲೆ ನೋಡಿದಾಗ ಗೊತ್ತಾಯಿತು ಹಿಂಗೆ ಮಾಡಿದ್ದಾರೆ. ಅಲ್ಲಿ ಸ್ಥಳಕ್ಕೆ ಹೋಗಿರ್ತಾರೆ, ಅಲ್ಲಿ ನೋಡಿರಲ್ಲ, ಅಲ್ಲಿ ಮಾಡಿರ್ತಾರೆ. ಅದು ನಮ್ಮ ಅಣ್ಣನ್ನೇ ಕರ್ಕೊಂಡೋಗಿ ಮಾಡ್ತಾರೆ. ಅದಕ್ಕೆ ಕರ್ಕೊಂಬಂದೆ ಅವ್ರನ್ನು. ಸೊ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಮೋಟ್ರ್ ಇರೋದು ಪಂಚಾಯತಿಲಿ ಇರ್ತಕ್ಕಂಥ? ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಅವ್ರಿಗೆ ರೈತರಿಗೆ ಏನು ಗೊತ್ತಿರುತ್ತೆ ಸರ್. ಎತ್ತರು ಇವರು ಬಿಡೋರು, ಇವರು ಫೋನ್ ಮಾಡ್ತೀವಿ ಕೆಟ್ಟೋಗಿದೆ ಅಂತ, ಅವಾಗ ಬರ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲ್ಲ. ಎಲ್ಲ ಹೋಯ್ತಾರನ್ನ ಬಾಯಿಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ ಸರ್, ಥ್ಯಾಂಕ್ ಯು. ಯಾರು ಮಾಡ್ತಿರೋದು, ಏನದು, ಏನು ಕತೆ? ನಿಮ್ಮ ಮೇಲೆ ಆರೋಪ ಬಂದಿದೆಯಲ್ಲ ಸರ್? ಯಾವ ಆರೋಪ ಈಗ ಮೋಟ್ರದಾಗಿರ್ಬೋದು ಮತ್ತೆ ಲೈಟಿಂಗ್ ಬೀದಿ ದೀಪ ಆಗಿರ್ಬೋದು, ಸುಖಾಸುಮ್ಮನೆ ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಒಂದು ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ಹೇಳ್ತಾರದು ನಿಮ್ಮ ಬಗ್ಗೆ ಅವ್ರು ಮಾಡ್ತಾರ ತಪ್ಪು ಸರ್. ಮಾಡ್ತಾರೆ ಯಾರಂತ ಕೇಳ್ತಾವ್ರೆ, ಗೊತ್ತಾವ್ರೆ. ಇವ್ರು ಜಾಲತಾಣದವರು ಮಾಡ್ತಾರೆ ಸರ್. ವೈಯಕ್ತಿಕ ಗೊತ್ತಿಲ್ಲ ಸರ್ ನನಗೆ ಹೊಸ ಸರ್ ಈ ತಾಲೂಕು ಬಂದಿರೋದನ್ನು. ಹಂಗಾಗಿ ಅವ್ರ ವೈಯಕ್ತಿಕ ವಿಷಯಗಳು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಏನಕ್ಕೆ ಮಾಡ್ತಾರೋ, ಏನಕ್ಕೆ ಬಿಡ್ತಾ ಇದ್ದಾರೋ, ಅದಕ್ಕೆ ಯಾರು ಹಿನ್ನೆಲೆ ಗಾಯಕರು ಯಾರು ಮಾಡ್ತಾ ಇದಾರೋ ಅದು ಗೊತ್ತಿಲ್ಲ ಸರ್. ಏನು ಉದ್ದೇಶವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ತಮ್ಮ ಬಗ್ಗೆ ಒಂದು ಏರು ಧ್ವನಿಯಲ್ಲೂ ಕೂಡ ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂತು ಸರ್. ಸತ್ಯನ ಸುಳ್ಳ ಸರ್? ಏನು ಯಾವುದು ಮಾತಾಡಿಲ್ಲ ಸರ್ ನಾನು. ನಿಮ್ಮ ಬಗ್ಗೆ ಏರು ಧ್ವನಿಯಲ್ಲಿ ಯಾರು ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂತು. ಸತ್ಯನ ಸುಳ್ಳ ಸರ್? ಅದು ಮಾಡಿರ್ತಾರೆ ಸರ್, ವಾಯ್ಸ್ ಇದು ಮಾಡಿರ್ತಾರೆ ಸರ್. ಅದು ಮಿಮಿಕ್ರಿ ಮಾಡಿರ್ತಾರೆ ಸರ್. ಮಿಮಿಕ್ರಿ ಇರ್ತವೆ ಸರ್. ಈಗ ನಂದು ನೀವು ಮಾತಾಡ್ಬೋದು, ನಿಮ್ದು ಬೇರೆಯವ್ರು ಮಾತಾಡ್ಬೋದು. ಸರ್ವ ಇದನ್ನ ಕೆಟ್ಟದ್ದು ಮಾಡ್ಬೇಕು ಅಂತ ದೃಷ್ಟಿಲಿದ್ದಾಗ ಯಾವ ಬೇಕಾದ್ರೂ ಮಾಡ್ತಾರೆ ಸರ್. ಏನಿಲ್ಲ ಸರ್, ಅದೇನು ಅನುಮಾನ ಇಲ್ಲ ಸರ್. ಯಾರ ಬಗ್ಗೆ ಅನುಮಾನ ಇಲ್ಲ ಸರ್. ಅವ್ರ ವೈಯಕ್ತಿಕ ಯಾರಿಗೂ ಗೊತ್ತಿರುತ್ತೆ ಸರ್.
ಅಲ್ವರಾ ಸರ್, ತಮ್ಮ ನಾನು ಹೆಸರು? ಸರ್ ತಮ್ಮ ಹೆಸರು ಎಚ್ ಕೆ ಗಂಗಮಾದೇವಿ ಅಂತ ಹೇಳ್ಬಿಟ್ಟು ಸರ್. ಓಕೆ. ಥ್ಯಾಂಕ್ ಯು ಸರ್. ಬೊಮ್ಮಡಿಗೆರೆ ವಾರ್ಡ್ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರಾದ BR ಬೆಟ್ಟಸ್ವಾಮಿಗೌಡ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಯಾವುದೇ ಒಂದು ಅವ್ಯವಹಾರ ಆಗಲಿ ಯಾವುದೇ ಥರದ ಒಂದು ಅನೇಕ ಘಟನೆಗಳು ನಡೆದಿಲ್ಲ. ಇಲ್ಲಿ ವೈಯಕ್ತಿಕವಾಗಿ ರಾಜಕೀಯದ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಈಗ ಫಸ್ಟು ಕಾಂಗ್ರೆಸ್ ಬಾಡಿ ಇತ್ತು, ಈಗ ಇದು JDS ಆ್ಯಂಡ್ BJP ಬಾಡಿ. ಈಗ ಇಷ್ಟು ವರ್ಷದಲ್ಲಿ ಈ ಪಂಚಾಯತಿಲಿ ಬಾಡಿ ಬಂದಿರೋದು JDS ಆ್ಯಂಡ್ BJP ಬಾಡಿ ಬಂದಿರೋದು ಇದೇ ಫಸ್ಟ್ ಪ್ರಪ್ರಥಮವಾಗಿ ನಾವು ಈಗ ಅಧಿಕಾರ ಮಾಡ್ತಾ ಇರೋದು. ಆ ಉದ್ದೇಶದಿಂದ ದುರುದ್ದೇಶದಿಂದ ಹಿಡ್ಕೊಂಡು ಯಾವ ಸಣ್ಣ ಪುಟ್ಟವೋ ಅವ್ಯವಹಾರಗಳನ್ನ ಎತ್ತಿಡ್ಕೊಂಡು ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಮರ್ಯಾದೆ ಕಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಇವತ್ತು ಪಿತೂರಿಗಳು ನಡೀತಾ ಇದ್ದಾವೆ. ಇಲ್ಲಿ ಹಿಂದೆ ಬಾಡಿ ಇದ್ದಾಗ ಎಷ್ಟೋ ಅವ್ಯವಹಾರಗಳು ನಡೆದೋಗಿದ್ದಾವೆ, ಆಯಿತಾ. ಇವಾಗ ಇಡೀ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಆಯಿತಾ. ಅವಾಗ ಯಾರೂ ಪ್ರಶ್ನೆ ಮಾಡಲಿಲ್ಲ. ಕೋಟ್ಯಾಂಗಟ್ಟಲೆ ವ್ಯವಹಾರ ಮಾಡಿ ರೈತ ದುಡ್ಡೇ ಹೊರಬಿಟ್ಟಿದ್ದಾರೆ. ಅವಾಗ ಯಾರು ಕೊಡ್ಸೋಕೆ ಹೋಗಿಲ್ಲ, ತಿಳ್ಕೊಂಡೋಗಿದ್ದಾರೆ. ಈಗ ಈ ಬಾಡಿ ಬಂದಿರೋದ್ರಿಂದ ಉದ್ದೇಶ ಏನಾದ್ರು ಒಂದು ಕಪ್ಚಿಕ್ಕೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಪಿತೂರಿಗಳು ನಡೀತಾ ಇದ್ದಾವೆ. ಸರ್, ಬೀದಿ ದೀಪದಲ್ಲಿ ಅವ್ಯವಹಾರ ಆಗಿದೆಯಾ ಆಗಿಲ್ಲ ಸರ್? ಸರ್, ಅವ್ಯವಹಾರ ಯಾವುದಾಗಿ ಇದರ ತಾಂಬರ್ಲಿ ಮಾಹಿತಿ ಸಮೇತ ತಂದು ಮಡಗಲಿ, ಅದಕ್ಕೆ ನಾವೇ ಅಭ್ಯಂತರ ಏನಿಲ್ಲ. PDO ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ಬಾಡಿ ಇದೆ ಅಂತ ಅವ್ಯವಹಾರ ಇದ್ದರೆ ಯಾವ್ದಾದ್ರು ಪ್ರೂಫ್ ಇದ್ದರೆ ಮಾಹಿತಿ ಸಮೇತ ತಂದು ಮಡಗಲಿ, ಅದಕ್ಕೇನು ನಾವೇನು ಅಬ್ಜೆಕ್ಷನ್ ಏನು ಮಾಡಲ್ಲ, ಆಯ್ತಾ. ಆ ಥರದಲ್ಲಿ ಇಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರದಂತಹ ಒಂದು ಅವ್ಯವಹಾರ ಏನು ನಡೆದಿಲ್ಲ, ಸುಮ್ಮನೆ ಇಲ್ಲ ಆಹಾಪೂಹ ನಡೀತಾವೆ ಅಷ್ಟೇ. ಸರಿ ಸರ್, ಓಕೆ. ಸಂಗತಿ ಆಗಿರೋ ಸರ್, ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಸರ್, ಅಷ್ಟೇ. ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್? ಮತ್ತೆ ಯಾರಿಗೆ ಏನೋ ಗೊತ್ತಾಗ್ತಾ ಇಲ್ಲ ಸರ್, ಅವರಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ನಾನು ಕಾನೂನು ಚೌಕಟ್ಟು ನೋಡ್ಕೊಂಡು ಅದು ಸಹಿಸ್ತಾ ಇಲ್ವೋ, ಇಲ್ಲ ನಾನು ಮಾಡತಕ್ಕಂಥ ಸರ್ಕಾರಿ ರೂಲ್ಸ್ ಪ್ರಕಾರ ಕಾನೂನು ಚೌಕಟ್ಟಲ್ಲಿ KPP ಇದ್ರ ಪ್ರಕಾರ ಮಾಡ್ತಾ ಇರೋದಕ್ಕೂ ಸಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಸರ್. ಸರಿ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಈಗ ನಿಮ್ಮ ಮೇಲೆ ಹೇಳಿ ಸರ್. ಈ ಥರ ಆರೋಪ ಬರ್ತಾ ಇದೆ, ಈ ಥರ ಎಲ್ಲ ಇದ್ದಾಗ ಹ್ಞೂ ಸರ್. ಇದಕ್ಕೆ ಸಂಬಂಧಿಸಿದಂತೆ ನೀವು ಸ್ಪಷ್ಟನೆ ಕೊಡೋದಾಗಿರಲಿ, ಈ ಥರದ್ದು ನೀವೇನು ಮಾಡಿ? ಏನು ಮಾಡಿಲ್ಲ ಸರ್. ಯಾವ್ದಾದ್ರು ಇದ್ರೆ ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ಬೋದು ಸರ್. ಅದಲ್ಲ, ಈ ಥರ ಆರೋಪ ನಿಮ್ಮ ಮೇಲೆ ಬಂದಾಗ ಅದನ್ನು ನೀವು ಪರಿಶೀಲನೆ ನೀವೇನಿಲ್ಲ ಅದನ್ನು ನೋಡ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ರ ಅನ್ನೋದು ಮಾತು. ಅಂದರೆ ನೀವು ಮೀಟಿಂಗ್ಗಳಲ್ಲಿ ಬಾಡಿ ಮೀಟಿಂಗ್ಗಳಲ್ಲಿ ತೊಗೋತಿರಲ್ಲ, ಅದು ಸ್ಪಷ್ಟನೆ ಕೊಟ್ಟಿದ್ರಾ? ನಿಮ್ಮ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ನೀವು ಸ್ಪಷ್ಟನೆ ಕೊಟ್ಟಿದ್ರಾ ಅಂತ? ಕೊಟ್ಟಿದ್ದ ಸರ್, ಸ್ಪಷ್ಟನೆ ಕೊಟ್ಟಿದ್ದು. ನಾನು ಈ ಅಧಿಕಾರಾವಧಿಯಲ್ಲಿ ನಾನು ಇರಲಿಲ್ಲ ಸರ್. ಹಿಂದಿದ್ದಂಥ PDO ಕಾಲದಲ್ಲಿ ಇದು ಆಗಿರೋದು. ಆಯಪ್ಪನು ಕೂಡ ಏನು ಅವ್ಯವಹಾರ ಮಾಡಿಲ್ಲ, ಬಟ್ ಸಭಾ ನಡವಳಿಕೆ ಮಾಡಿದ್ದಾನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಆ ವ್ಯಾಪ್ತಿಯ ಸದಸ್ಯರು ಕೂಡ ಅವರು ಕೂಡ ಮುಂದಿತ್ತು ಬೇರೆ ಕಡೆ ಅದು ಮೆಟೀರಿಯಲ್ ಎಲ್ಲ ಬಿಟ್ಟಿದ್ದಾರೆ ಸರ್. ನೀವು ಅವ್ರ ಅವ್ಯವಹಾರ ಮಾಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ ಅಂತಂದರೆ ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆಯಾ ಸರ್? ಯಾರ ಬಗ್ಗೆ ಸರ್? ಈಗ ನೀವು ಹಿಂದೆ ಇದ್ದ PDO ಅವ್ಯವಹಾರ ಮಾಡಿಲ್ಲ ಅಂತ ಹೇಳಿದ್ರಿ, ಹೌದು ಸರ್. ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆಯಾ? ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಮೋಟ್ರ್ ಬಗ್ಗೆ ಮಾತ್ರ ನನಗೆ ವಿಚಾರ ಸ್ಥಳಕ್ಕೆ ಹೋದಾಗ ವಿಚಾರ ನಿಮಗೆ ಬೇಕಿಲ್ಲ ಅಲ್ವಾ ಸರ್? ಆ ವಿಚಾರ ನಿಮಗೆ ಬೇಕಿಲ್ಲ. ನಾನು ಅಧಿಕಾರದಲ್ಲಿ ಇದ್ದಾಗಲ್ಲ ಸರ್, ಹಿಂದೆ ಮಾಡಿರೋದು ಸರ್. ಹಿಂದೆ ಹಂಗಲ್ಲ, ಈಗ ಅವರು ನಮ್ಮದೇ ಒಂದು ಕಾನೂನು ಇದೆ ಸರ್. ಕಾನೂನು ಒಳಗಡೆನೇ ನಾನು ಮಾಡ್ಬೇಕು ಸರ್. ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ಬೇಕು ಸರ್. ಅದು ಬಿಟ್ಟು ನಾವು ಮಾಡೋಕ್ಕಾಗಲ್ಲ ಸರ್. ಒಂದು ಬಿಲ್ ಇಲ್ಲ, ಓಚರಿಂದ ಬಿಲ್ ಮಾಡು ಅಂತಾರೆ. ಸಾರ್ವಜನಿಕ ದೃಷ್ಟಿಯಲ್ಲಿ ಈಗ ಸಭೆ ನಡೆಯಕ್ಕೆ ಹೋದಾಗ ಸಭೆಯಲ್ಲಿ ಮಾಡಬೇಡಿ ಅಂತಾರೆ. ಈಗ ಅಜೆಂಡಾ ಏನಿದೆ ಅದು ಮಾತಾಡಬೇಕಲ್ವ ಸರ್. ಸಾಮಾನ್ಯ ಸಭೆಯಲ್ಲಿ ಅಜೆಂಡಾ ಏನಿದೆ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಏನು ವಿಚಾರ ಇದೆ ಅನ್ನೋ ಅದು ಮಾಡಬೇಕಲ್ವ ಸರ್. ಇವರು ಮಾಹಿತಿ ಕೇಳಬೇಕಂದ್ರೆ ಗ್ರಾಮ ಪಂಚಾಯತಿ ಆ ಕಚೇರಿ ಸಮಯದಲ್ಲಿ ಬಂದು ದಾಖಲಾತಿ ತೊಗೊಂಡೋಗ್ಲಿ, ನಾನು ಬೇಡ ಅನ್ನಲ್ಲ ಅಲ್ವ ಸರ್. ದಾಖಲಾತಿಗಳು ಏನಿದು ತೊಗೊಂಡ ಇಲ್ಲ ಸರ್, ಅದು ಆರೋಪ ಮಾಡ್ಕೊಂಡು ಈಯಪ್ಪ ದುರುದ್ದೇಶ ಮಾಡ್ಕೊಂಡು ಏನು ಮಾಡ್ತಾನೋ ಗೊತ್ತಾಗ್ತಾ ಇಲ್ಲ ಸರ್. ಸರ್, ನಾನು ಸುಮಾರು ನಾನು ಬಂದಾಗಲಿಂದಲೂ ಕೂಡ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. 15 ಜನ ಮೆಂಬರ್ಗಳಲ್ಲಿ ಯಾರೂ ಆಗ ಆರೋಪ ಮಾಡ್ತಾ ಇಲ್ಲ. ಇಲ್ಲ ಸಲ್ಲದ ವೇಸ್ಟಾಗಿ ಎಲ್ಲ ಕೇಳ್ತಾ ಇದ್ದಾರೆ ಸರ್. ಏನೇನು ಕೇಳ್ತಾರೆ ಅಂತಂದರೆ ಅವರು ಬರೋದು, ಕೂತ್ಕೊಳ್ಳೋದು, ಬಾಗ್ಲಾಕ ಅವಶ್ಯಕತೆ ಏನಿದೆ ಸರ್? ಚರ್ಚೆ ಮಾಡ್ಬೇಕು ತಾನೆ ಸಭೆಯಲ್ಲಿ, ಚರ್ಚೆ ಮಾಡಬೇಕು. ದ್ವೇಷ ಏನಿಲ್ಲ ಸರ್. ಅವ್ರೇನೋ ಮಾಡ್ತಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ಪ್ರೀತಿ ಇದೆ, ನಾನು ಯಾರಿಗೂ ಅಜಾತ ಶತ್ರು ಯಾರೂ ಇಲ್ಲ ಸರ್. ನನಗೆ ಅದೇನು ಗೊತ್ತಾಗ್ತಿಲ್ಲ ಸರ್. ಅಯ್ಯಪ್ಪ ಒಂಥರ ಏನೇನೋ ಮಾತಾಡ್ತಾನೆ ಸರ್. ಕಾನೂನು ಚೌಕಟ್ಟಲ್ಲಿ ಕೇಳೋದಿಲ್ಲ, ಕಾನೂನು ಚೌಕಟ್ಟಲ್ಲಿ ಮಾಡಿಸ್ಕೊಳಲ್ಲ ಅಲ್ವಾ ಸರ್? ಹೌದು ಸರ್, ಅದ್ರ ಬಗ್ಗೆ ನಾನು ಕ್ರಮ ತಗೊಂಡಿದ್ದೀನಿ ಸರ್. ಪ್ರತಿಯೊಂದು ಲೈಟ್ ಇವತ್ತು ಹಾಕಿ ಬೆಳಿಗ್ಗೆ ಹೋಗ್ತಾವೆ ಸರ್. ಈಗ ಇವತ್ತು ಫಿಟ್ ಮಾಡಿ ಬಂದಿರ್ತೀವಿ, ನಾಳೆಗೆಲ್ಲ ಲೈಟ್ ಟ್ರಬಲ್ ಏನೋ ಆಗಿರುತ್ತೆ, ಹೋಗಿರುತ್ತೆ ಸರ್. ಅದನ್ನೇ ಉದ್ದೇಶ ಮಾಡ್ಕೊಂಡು ಯಪ್ಪ ಬಂದು ಕೇಳ್ತಾ ಇರ್ತಾನೆ ಸರ್.
ಸೊ ಇವಾಗ ಅವ್ರ ಆರೋಪ ಏನಂತಂದ್ರೆ ಮಾಹಿತಿಗಳನ್ನ ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿಗೂ ಮಾಹಿತಿ ಸರಿಯಾದ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಕಚೇರಿ ಸಮಯದಲ್ಲಿ ಬರ್ಲಿ ಸರ್, ತಗೊಂಡೋಗ್ಲಿ. ಈಗ ಸಾಮಾನ್ಯ ಸಭೆ ಕರೆದೀನಿ ಸರ್, ಅಜೆಂಡಾದಲ್ಲಿ ಏನಿದೆ ಅದು ಮಾತ್ರ ಮಾತಾಡ್ಬೇಕಲ್ವಾ ಸರ್? ವಿಚಾರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಚಾರಗಳು ಚರ್ಚೆ ಮಾಡಬೇಕು ಅಲ್ವಾ ಸರ್? ಇದು ಬಂದ್ಬಿಟ್ಟು ಯಾಕೆ ಏನಂತ ನಂದೆ 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 ಅಂತ ಸರ್. ಕಚೇರಿ ಸಮಯದಲ್ಲಿ ಬರ್ಲಿ, ತಗೊಂಡೋಗ್ಲಿ ಬಿಡಿ ಸರ್, ಅದಕ್ಕೇನಂತೆ. ನಾನು ಸರ್ಕಾರಿ ಕೆಲಸ ಮಾಡಕ್ ಬಂದಿನಲ್ವಾ ಸರ್, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀನಿ ಸರ್. ಕೆಲಸ ಮಾಡಕ್ ಬರಲ್ಲ ನಮ್ಗೆ ಅಂತ ಹೇಳ್ತೀನಿ. ಸುಮ್ಮನೆ ಸುಳ್ಳು, ಅದೇ ಅವ್ರು ಹೇಳ್ದಂಗೆ ಕೇಳಲ್ವಲ್ಲ, ಅದಕ್ಕೆ ಸುಳ್ಳು ಅಂತ ಹೇಳ್ತಾರೆ ಸರ್. 9 ತಿಂಗಳ ಸಿಬ್ಬಂದಿ ಸಂಬಳ ಕೊಟ್ಟಿದ್ದೀನಿ ಸರ್, ಘನತ್ಯಾಜ್ಯ ಇಲಾಖೆಗಳಿಗೆಲ್ಲ ಸಂಬಳ ಕೊಟ್ಟಿದ್ದೀನಿ ಸರ್, ವಸೂಲಿ ಮಾಡಿಸಿದ್ದೀನಿ ಸರ್, ಪ್ರತಿಯೊಂದು ಎಲ್ಲ ಸಾಲ ಮಾಡ್ತಾ ಇದ್ದೀನಿ ಸರ್. ಅದಕ್ಕೂ ನಮ್ಮ ಸಂಬಂಧಪಟ್ಟ ನಮ್ಮ ಇಒ ಸಾಹೇಬ್ರ ಹತ್ರ ನಮ್ಮ ಮಾರ್ಗಸಲಹೆ ತಗೊಂಡು ಕೆಲಸ ಮಾಡ್ತೀನಿ ಸರ್. ಸೊ ನೀವು 9 ತಿಂಗಳಾಯ್ತು ಬಂದು ಚಾರ್ಜ್ ತಗೊಂಡಿಲ್ಲ, ಮತ್ತೊಂದು ತಗೊಂಡಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನೀವು ಚಾರ್ಜ್ ತಗೊಂಡಿರಲಿಲ್ಲ ಅಷ್ಟೇ ಸರ್. 15 ಹಣಕಾಸು ಪ್ಲಸ್ಸು ಇದ್ರು ಸರ್, 15 ಹಣಕಾಸು ನನಗೆ ಬಿಲ್ ತಂದು ಕೊಡಪ್ಪ ಅಂತ ನಮ್ಮ ಮಾಧ್ಯಮ ಕೇಳಿದೆ ಸರ್. ಯಾರು ಮಾಹಿತಿ ಕೇಳ್ತಾ ಇರ್ತಾರೆ ಸರ್, ಕೇಳಿದ್ರೆ ನಾನು ಮಾಹಿತಿ ಕೊಡ್ಬೇಕಪ್ಪ ಅಂತ ಕೇಳಿದೆ. ಆಯಪ್ಪ ಆಡಿಟ್ ಮಾಡ್ಸಕ್ಕೆ ತುಮಕೂರಿಗೆ ತೊಗೊಂಡಿದ್ದೆ ಸರ್, ತಂದು ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ತಾಲೂಕ್ ಪಂಚಾಯತ್ಗೆ ಒಂದು ಲೆಟರ್ನೂ ಕೊಟ್ಟಿದ್ದೀನಿ ಸರ್. ಹಿಂಗೆ ನನಗೆ ಚಾರ್ಜ್ ಕೊಟ್ಟಿಲ್ಲಪ್ಪ, ಕೆಲವು ವಿಚಾರಗಳು ಚಾರ್ಜ್ ಕೊಟ್ಟಿಲ್ಲ, ಚಾರ್ಜ್ ನೀನು ತಂದು ಕೊಡಪ್ಪ, ಮಾಹಿತಿ ನಾನು ಯಾರು ಕೇಳ್ತಾ ಇರ್ತಾರೆ, ನಾನು ಮಾಹಿತಿ ಕೊಡ್ಬೇಕಂತ ಹೇಳಿದ್ದೀನಿ ಸರ್. ಅವನು ತಂದು ಕೊಡ್ತೀನಿ ಸರ್ ಅಂತ ಹಿಂಗೆ ಇದ್ದಾನೆ ಸರ್. ನಾನು ಕಾನೂನು ಬಿಟ್ಟು ಯಾವುದೂ ಮಾಡೋದಿಲ್ಲ ಸರ್, ಯಾಕೆಂದ್ರೆ ನಮ್ಮ ಸೇಫ್ಟಿ ಅಲ್ವಾ ಸರ್ ಇದು. ಈಗ ನಮ್ಮ ಕುದುರೆ ಲಗಾಮ್ ಇದ್ದಂಗೆ ಒಂದೇ ದಾರಿ ನಾವು ಹೋಗ್ತಾ ಇರಬೇಕು. ಇವರು ರಾಜಕೀಯದವ್ರು ಹತ್ತೋಗಿ ಎಸಿದ್ದಾರೆ, ಇತ್ತೋಗಿ ಎಸಿದ್ದಾರೆ ಸರ್. ಅವ್ರು ಹೆಂಗ್ ಬೇಕಂಗೆ ಕೇಳೋಕ್ಕಾಗುತ್ತಾ ಸರ್? ಬೋಗಸ್ ಬಿಲ್ ಮಾಡೋಕ್ಕಾಗುತ್ತಾ ಸರ್? ನಾನು ಒಂದು ದಾಖಲಾತಿ ಇಲ್ಲ, ಒಂದು ಬಿಲ್ ಇಲ್ಲ, ತಂದು ಹೆಂಗ್ ಸರ್ ಮಾಡೋಣ ಹೇಳಿ ಸರ್? ನನ್ನ ಜೀವನ ನನಗೆ ಹೆಂಡತಿ ಮಕ್ಳಿಲ್ವಾ? ನಮ್ಮ ಕೆಲಸ ಮಾಡೋದು ಗೊತ್ತಿಲ್ವಾ ಸರ್? ಇಲ್ಲದ ಸರ್ ಇನ್ನೂ ಸ್ವಲ್ಪ ಮಾತುಗಳನ್ನ ಹೇಳ್ತಾರೆ ಸರ್. ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ಇಲ್ಲ ಸ್ವಲ್ಪ ಆಮೇಲೆ ಇವರು ಬೀಗ ಹಾಕಿದ್ರು ಸರ್, ಗ್ರಾಮ ಪಂಚಾಯತಿ ಒಬ್ಬ ಮೆಂಬರು ಬೀಗ ಹಾಕಿದ್ರು. ಒಬ್ಬ ವಾಟರ್ ಮ್ಯಾನು ಅವನು ಲೆಕ್ಕಕ್ಕಿಲ್ಲ, ಏನಿಲ್ಲ ಸರ್, ಅಪ್ರೂವಲ್ ಆಗಿಲ್ಲ, ಏನಿಲ್ಲ, ತೊಗೊಂಡಿದ್ದಾರೆ ಸರ್. ಅವ್ರಿಗೆ ಸಂಬಳ ಕೊಡೋದು ನಾನು ಪ್ರಕಾರ ಬರಲ್ಲ. ಸಂಬಳ ಕೊಟ್ಟು ನನ್ನ ದುಡ್ಡು ನಾನು ಕಟ್ಕೊಡ್ಬೇಕಾಗ್ತದೆ ಸರ್. ಹೇಳ್ತಂತ ಕಟ್ಕೊಳೋಣ ಸರ್. ಹಂಗಾಗ್ಬಿಟ್ಟು ಅದರಲ್ಲೂ ಕೂಡ ಗಲಾಟೆ ಮಾಡಿ 3 ತಿಂಗಳು ಸಂಬಳ ಹಾಕಿದ್ದಾರೆ ಇದೇ ಸದಸ್ಯರು. ಏನು ಸರ್ ಹೆಂಗೆ ಮಾಡೋದು ಹೇಳಿ? ಆಮೇಲೆ ಇವ್ರಿಗೆ ಬೀಗ ಹಾಕೋ ರೈಟ್ಸ್ ಏನಿದೆ? ನಾನು ಬೀಗ ನಾನು ಬಂದೆ ಸರ್ ಸಮಯದಲ್ಲಿ. ನಾನು ಜಾಣಗೆರೆ ಮೀನು ಪಶುಪಾಲನೆ ನೋಡ್ಕೊಂಡು ಕೆರೆ ನೋಡ್ಕೊಂಡು ಬರ್ತಾ ಇದ್ದೆ ಸರ್. ಈ ಅಪ್ಪ ಬೀಗ ಹಾಕೊಂಡು ಕೂತಿದ್ದ ಸರ್. ಕೂತಿರ್ತ ಮಧ್ಯವರ್ತಿಗಳು ಯಾರೋ ಏನು ಮಾಡಿದ್ದಾರೆ ಅಂತಂದರೆ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದಾರೆ ಸರ್. ಅವರು ಇವರು ಮಾತಿನ ಮುಖಾಮುಖಿ ಮಾತಾಡ್ತಿದ್ದಾರೆ ಸರ್. ಅವಾಗ ಈ ಅಪ್ಪ ಬಿಟ್ಬಿಟ್ಟು ನಾನೇ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟು ದುರುದ್ದೇಶವಾಗಿ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದೇನೆ ಸರ್ ಈ ಅಪ್ಪ ಮೆಂಬರ್. ಆಮೇಲೆ ನೀವು ಟೈಮ್ ಸರಿಯಾಗಿ ಏನೋ ಬರ್ತಾ ಇಲ್ಲ ಆಫೀಸಿಗೆ, 11 ಗಂಟೆ ಫೀಲ್ಡ್ ವರ್ಕ್ ಇರುತ್ತೆ ಸರ್. ಅಲ್ಲಿ ಅಲ್ಲಾರೋ ನೀರು ಹೋಗಿರುತ್ತೆ, ಹೆಚ್ಚು ಕಮ್ಮಿ ಆಗಿರುತ್ತೆ. ನೀನು ಮಾತಾಡ್ಬೇಡಿ, ಕೂತ್ಕೊಳ್ರಿ ನೀವು ಸುಮ್ಮನೆ. ಏನ್ ಗೊತ್ತಾ ಸರ್, ಇಲ್ಲಿದ್ದೇ ಆರೋಪ. ಈ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲದ್ದೇ ಆರೋಪ. ಒಂದು ಶಿಸ್ತಿಲ್ಲ, ಒಂದು ಸಂಯಮ ಇಲ್ಲ, ಒಂದು ಇದಿಲ್ಲ ಸರ್. ಸಭೆಗೆ ಅವಮಾನ ಮಾಡ್ತಾರೆ ಸರ್ ಇವರು. ಸಭೆ ಬೆಳಗಿಂದ ಸರ್ ನಾನು ಕೂತಿದ್ದೀನಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೀಟಿಂಗ್ ಮಾಡಿಸ್ತಾ ಇಲ್ಲ. ಮಾಹಿತಿ ಕೇಳ್ಬೇಕಾನೆ ಕಚೇರಿ ಸಮಯದಲ್ಲಿ ಮಾಹಿತಿ ತಗೋ. ಈಗ ನಾನು ಮಾಹಿತಿ ಕೊಡಲ್ಲ ಅನ್ನಲ್ಲ, ಕಚೇರಿ ಸಮಯದಲ್ಲಿ ಮಾಹಿತಿ ತಗೋ. ಇಲ್ಲ ಸಲ್ಲುತ್ತೆ ಯಾವುದೋ 60,000 ರೂಪಾಯಿ ಬಿಲ್, ಮಾಧ್ಯಮ ಕಾಲದಲ್ಲಿ 60,000 ರೂಪಾಯಿ ಬಿಲ್ ಕೊಡ್ಬೇಕಂತೆ. ಆ ಬಿಲ್ಲಿಂದು ಚಾರ್ಜ್ ಕೊಟ್ಟಿಲ್ಲ, ನನ್ನ ಹತ್ರ ಬಿಲ್ ಕೊಡು ಅಂತ. UTT ಆಕ್ಟ್ ಪ್ರಕಾರ ಹೇಳಿ ಸರ್. ಈಗ 10 ರೂಪಾಯಿದಲ್ಲ ಅಂತ ನಾವು ಸುಮ್ಮನೆ ಕೈ ಬಿಟ್ಕೊಂಡಿದ್ದೀವಿ ಅಂತ ಸುಮ್ಮನಾಗಿದ್ದೀವಿ. ಆಯ್ತಮ್ಮ. ನಿಮ್ಮ ಹೆಸರು? ಶಿವಮ್ಮ. ಏನಾಗಿದ್ದೀರಿ ಇಲ್ಲಿ? ಅಧ್ಯಕ್ಷ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಇವರು. ಅವರೇ ಹೇಳ್ತಾರೆ ಈ 2 ವರ್ಷ ಆಗಿದೆ ಸರ್ ಕೆಲಸ ಮಾಡಿಸಿ ಎಲ್ಲ ಅದನ್ನು ಮಣ್ಣೇನು ಹೊಡೆದಿರಂತೆ. ಅದು ಕೊಡಕ್ಕೆ ಬರಲ್ಲ ಸರ್. 15ನೇ ಹಣಕಾಸಲ್ಲಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಅಪ್ರೂವಲ್ ತಗೊಂಡು ಕೊಡ್ಬೇಕು ಸರ್. ಹೇಗಾಗಿ 60,000 ದುಡ್ಡು ಕೊಡೋಕ್ಕಾಗುತ್ತೆ ಸರ್? ಹೆಂಗೆ ಕೊಡೋದು ಹೇಳಿ ಸರ್? ಕಾನೂನು ವೆಂಕಟೇಶ್ ಗ್ರಾಮ ಪಂಚಾಯತ್ ಸದಸ್ಯ ಕೆಲಸ ಮಾಡಿರೋದು ದುಡ್ಡು ಕೇಳಿದ್ದಾರೆ. ಅಂದ್ರೆ 2 ವರ್ಷದಿಂದಲೂ ದುಡ್ಡಿನ ಮಾಹಿತಿ ಕೊಟ್ಟಿಲ್ಲ, ಆ ಚಾರ್ಜ್ ಪಟ್ಟಿ ಇದು ಕೊಟ್ಟಿಲ್ಲ, ವೋಚರ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಮೋಗಿಗೆ ಬರೋದು ಗಲಾಟೆ ಮಾಡೋದು. ಚಾರ್ಜ್ ಪಟ್ಟಿ ಕೊಟ್ಟಿಲ್ಲ, ಚಾರ್ಜ್ ಪಟ್ಟಿ ಕೊಟ್ಟಿಲ್ಲ